ಇದೀಗ ಮಂಗಳೂರಲ್ಲಿ ನಾನು ಈ ಒಂದು ಹಣ್ಣುಗಳ ನಗರ ಮಾಡೋದಕ್ಕೆ ಹೊರಟಿದ್ದು. ಜೈಪುರ ಹೇಗೆ ಪಿಂಕ್ ಸಿಟಿ ಇದೆ, ಅದೇ ಥರ ಮಂಗಳೂರನ್ನು ಹಣ್ಣುಗಳ ನಗರ ಅಂತೇಳಿ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ನಾನು ಮಾಡಲಿಕ್ಕೆ 3 ವರ್ಷದಿಂದ ಈಗ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಮಂಗಳೂರು ನಗರದ ಹಂಪನಕಟ್ಟೆ, ಬಲ್ಮಠ ಆಸುಪಾಸಿನಲ್ಲಿ ರಸ್ತೆ ಬದಿ ಹಣ್ಣು ಬಿಟ್ಟ ಗಿಡಗಳನ್ನ ನೀವು ನೋಡಿರಬಹುದು. ಜಂಬು ನೇರಳೆ, ಸಿಹಿನೆಲ್ಲಿ, ಬೆಟ್ಟದ ನೆಲ್ಲಿ, ಸ್ಟಾರ್ ಫ್ರೂಟ್ ಮಾದರಿಯ ಹಣ್ಣುಗಳು ಸಣ್ಣ ಸಣ್ಣ ಗಿಡಗಳಲ್ಲಿ ಕಾಣಸಿಗುತ್ತವೆ. ಮಂಗಳೂರು ನಗರವಿಡೀ ಈ ರೀತಿಯ ಹಣ್ಣುಗಳನ್ನು ಬಿಡುವ ಗಿಡಗಳನ್ನು ನೆಟ್ಟರೆ ಹೇಗಿರಬಹುದು? ಹೌದು, ಇಂಥದ್ದೊಂದು ಉದಾತ್ತ ಕಲ್ಪನೆಯನ್ನ ವೃಕ್ಷಪ್ರೇಮಿ ಮಾಧವ ಉಳ್ಳಾಲ್ ಇಟ್ಟುಕೊಂಡಿದ್ದಾರೆ. ಇದಕ್ಕಾಗಿ ಸಂಘ ಸಂಸ್ಥೆಗಳ ಮತ್ತು ಜಿಲ್ಲಾಡಳಿತದ ಸಹಕಾರವನ್ನು ಕೋರಿದ್ದಾರೆ. ಹಣ್ಣುಗಳು ಆಗ್ತಾ ಉಂಟು, ನೇತಾಡ್ತಾ ಉಂಟು, ಜನ ಎಂಜಾಯ್ ಮಾಡ್ತಾರೆ, ತಿಂತಾ ಇದ್ದಾರೆ, ಜನರು ಅದ್ರ ಬಗ್ಗೆ ಪ್ರೀತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಅದೇ ರೀತಿ ಇಡೀ ಮಂಗಳೂರನ್ನ ಮಾಡೋದಕ್ಕೆ ನಮಗೆ ಜಿಲ್ಲಾಡಳಿತ ಒಂದು ನನ್ನ ಪರವಾಗಿ ನನಗೆ ಬೆನ್ನೆಲುಬಾಗಿ ನಿಂತರೆ ತುಂಬ ಒಂದು ನನಗೆ ಸಹಕಾರ ಆಗ್ತಾ ಇತ್ತು. ಅರಣ್ಯ ಇಲಾಖೆ ಈಗಾಗಲೇ ನನ್ನ ಜೊತೆ ಇದೆ. ಅವರು ಎಲ್ಲ ವಿಷಯಕ್ಕೆ ನನ್ನ ಇಡೀ ರಾಜ್ಯದಲ್ಲೇ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದೇ ರೀತಿ ನಗರ ಪಾಲಿಕೆ ಕೂಡ ನನ್ನ ಜೊತೆ ಇರಬೇಕನ್ನುವಂಥದ್ದು ನಂದು ಒಂದು ಚಿಂತನೆ. ಮಂಗಳೂರಿನ ರಾಮಕೃಷ್ಣ ಸೊಸೈಟಿಯಲ್ಲಿ ಪಿಗ್ಮಿ ಕಲೆಕ್ಟರ್ ಆಗಿರುವ ಮಾಧವ ಉಳ್ಳಾಲ್ ಕಳೆದ 30 ವರ್ಷಗಳಿಂದಲೂ ಮಂಗಳೂರಿನಲ್ಲಿ ಗಿಡಗಳನ್ನು ನೆಟ್ಟು ಬೆಳೆಸುತ್ತಿದ್ದಾರೆ. ಹಂಪನಕಟ್ಟೆ, ಮಿಲಾಗ್ರಿಸ್, ಸ್ಟೇಟ್ ಬ್ಯಾಂಕ್, ಬಲ್ಮಠ ಹೀಗೆ ಅಲ್ಲಲ್ಲಿ ಗಿಡಗಳನ್ನು ನೆಟ್ಟಿದ್ದಾರೆ. ಅವುಗಳನ್ನು ಸ್ವತಃ ಮಾಧವ್ ಉಳ್ಳಾಲ್ ಅವರೇ ನೀರು ಹಾಕಿ ಪೋಷಿಸುತ್ತಿದ್ದಾರೆ. ಇಡೀ ನಮ್ಮ ವಿಶ್ವದಲ್ಲಿ ಈಗ 2 ವಿಷಯ ಚರ್ಚೆ ಆಗಿರುವಂಥದ್ದು ಈ ನಮ್ಮ ಪ್ರಕೃತಿಯ ವಿಷಯದಲ್ಲಿ, ಟೆಂಪರೇಚರ್ ಮತ್ತು ಕ್ಲೈಮೇಟ್ ಚೇಂಜ್. ಇದೀಗ ಮಂಗಳೂರಲ್ಲಿ ನಾನು ಈ ಒಂದು ಹಣ್ಣುಗಳ ನಗರ ಮಾಡೋದಕ್ಕೆ ಹೊರಟಿದ್ದು. ಜೈಪುರ ಹೇಗೆ ಪಿಂಕ್ ಸಿಟಿ ಇದೆ, ಅದೇ ಥರ ಮಂಗಳೂರನ್ನು ಹಣ್ಣುಗಳ ನಗರ ಅಂತೇಳಿ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ನಾನು ಮಾಡಲಿಕ್ಕೆ 3 ವರ್ಷದಿಂದ ಈಗ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಮಿಲಾಗ್ರಿಸ್ ಬಸ್ ನಿಲ್ದಾಣದ ಬಳಿ ಜಂಬು ನೇರಳೆ ಗಿಡವೊಂದು ಕೇವಲ 1.5 ವರ್ಷದಲ್ಲಿ ಭರಪೂರ ಹಣ್ಣುಗಳನ್ನು ಬಿಟ್ಟಿವೆ. ಇದರ ಎದುರಲ್ಲೇ ಜ್ಯೂಸ್ ಸೆಂಟರ್ ಇದ್ದು ಬಸ್ಸಿನಲ್ಲಿ ಬರುವವರು, ಆಸುಪಾಸಿನ ವ್ಯಾಪಾರಿಗಳು ಆಳೆತ್ತರದ ಗಿಡ ಹಣ್ಣು ಬಿಟ್ಟಿರುವುದನ್ನು ನೋಡಿ ಆನಂದ ಪಡುತ್ತಿದ್ದಾರೆ. ರೋಡ್ ಸೈಡ್ ಮಾತ್ರ ಅಲ್ಲ, ಸ್ಮಶಾನ, ಮಂದಿರ, ದೇವಸ್ಥಾನ, ಚರ್ಚ್, ಇಗರ್ಜಿ ಹೀಗೆ ಬೇರೆ ಬೇರೆ ಜಾಗದಲ್ಲಿ ಅದನ್ನು ಮಸೀದಿ ಎಲ್ಲ ಜಾಗದಲ್ಲಿ ಕೂಡ ನೆಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಂತ ಜಾಗದಲ್ಲಿ ನೆಟ್ಟು ನಾನೇ ಸಾಕಿ ಅದನ್ನು ದೊಡ್ಡದು ಮಾಡಿದೆ. ಹಂಪನಕಟ್ಟೆಯಿಂದ ಬಾವುಟಗುಡ್ಡೆಯತ್ತ ಸಾಗುವ ರಸ್ತೆ ಬದಿಯಲ್ಲೂ ಜಂಬು ನೇರಳೆ, ಬಿಂಬುಲಿ, ಬೆಟ್ಟದ ನೆಲ್ಲಿ ಗಿಡಗಳು ಹಣ್ಣು ಬಿಡುತ್ತಿವೆ. ಗಿಡ ಮರ ಜಾಸ್ತಿ ಆದರೆ ಬೆಳೆದರೆ ತಂಪು ಗಾಳಿ ಬಂದು ಮತ್ತು ಬೆಳಿಗ್ಗೆ ಕೋಗಿಲೆ ಗಾನ ಕೇಳಲಿಕ್ಕೆ ಇಂಪು, ಮನಸ್ಸಿಗೆ ನೆಮ್ಮದಿ ಆಗ್ತದೆ, ಒಳ್ಳೆ ಜ್ಞಾನ ಬರ್ತದೆ. ಪಕ್ಷಿಗಳು, ಚಿಟ್ಟೆಗಳು ಇನ್ನು ಫಲವಸ್ತನ್ನು ಅದು ಅದಕ್ಕೊಂದು ಆಹಾರ ಅಂತ. ಈಗ ಅದಕ್ಕೆ ಆಹಾರ ಇಲ್ಲ, ಹಾಗೆ ಅದೆಲ್ಲ ನಶಿಸಿ ಹೋಗಿದೆ. ಇಂಥದ್ದೆಲ್ಲ ಗಿಡ ಮರ ಇನ್ನೂ ಜಾಸ್ತಿ ಆದರೆ ಹೆಚ್ಚಾದರೆ ಇಂಥದ್ದು ಪರಿಸರ ಮೊದಲು ಹೇಗಿತ್ತು ಹಾಗೆದ್ದು. ಮೊದಲು ಋಷಿಮುನಿಗಳು ಇದರಿಂದ ಮೆಡಿಸಿನ್ ಎಲ್ಲ ಮಾಡ್ತಿದ್ರು. ಆ ಮೆಡಿಸಿನ್ ಚಿಕನ್ ಪಾಕ್ಸ್ ಅಂತ ಬರ್ತದೆ ದೇಹದಲ್ಲಿ, ಅಂಥದಕ್ಕೆ ಇದು ಪಥ್ಯ ಆಹಾರ ಈ ಗಿಡದು ಹಣ್ಣಂಪದಲ್ಲ. ಒಳ್ಳೆ ನೆರಳೆಲ್ಲ ಸಿಗ್ತದೆ. ಇವನ್ ಅಲ್ಲಿ ಪಾರ್ಕಿಂಗ್ ಅಲ್ಲಿ ಸಹ ಕಾರ್ ಪಾರ್ಕಿಂಗ್ ಎಲ್ಲ ಒಳ್ಳೆ ನೆರಳು ಬರ್ತದೆ. ಮಧ್ಯಾಹ್ನ ಹೋಗುವಾಗ ಒಂದು ಕೂಲ್ ಆಗಿರ್ತದೆ.